ಕಾಂಗ್ರೆಸ್ ಮನೆಯಲ್ಲಿ ಕೂತು ಔತಣ ಮಾಡಿದ್ದವರು ಕಡೆಗೊಂದು ದಿನ ಕಾಂಗ್ರೆಸ್ಗೆ ಕೈಕೊಟ್ಟು ಹೊರಟಿದ್ರು. ಎದುರು ಮನೆ ತಾವರೆಯ ಪಾಲಾದ ಆ ನಾಯಕರೆಲ್ಲ ಕಾಂಗ್ರೆಸ್ ವಿರುದ್ಧವೇ ಮಾತಾಡೋದ್ರಲ್ಲೂ ಬಹಳ ಬೇಗ ಪಳಗಿದ್ರು. 2014ರ ನಂತರದ ರಾಜಕಾರಣವಂತೂ ಅಂತಹ ನಾಯಕರ ಒಂದು ದಂಡನ್ನೇ ಸೃಷ್ಟಿಸಿತ್ತು. ಕಾಂಗ್ರೆಸ್ ಒಳಗೊಳಗೆ ಸಾಕಷ್ಟು ಸೊರಗೋದಕ್ಕೂ ಈ ವಲಸೆ ಕಾರಣ ಆಗಿತ್ತು. ಆ ನಾಯಕರೆಲ್ಲ ಅಧಿಕಾರದ ಆಸೆಗೆ ಬಲಿಯಾದ್ರ. ಅವರ ಪಕ್ಷಾಂತರದಲ್ಲಿ ತನಿಖಾ ಏಜೆನ್ಸಿಗಳ ಬಗ್ಗೆ ಅವರಿಗಿದ್ದ ಭಯದ ಪಾಲೇನು? ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿ ಅಲ್ಲೀನೂ ಉಂಡವರೆಷ್ಟು, ಬರಿಗೈ ಆದವರೆಷ್ಟು? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಕಾಂಗ್ರೆಸ್ನಲ್ಲಿ ದಶಕಗಳ ಕಾಲ ದರ್ಬಾರು ಮಾಡಿದ ಎಲ್ಲಾ ಬಗೆಯ ಅಧಿಕಾರದ ರುಚಿಯನ್ನು ಅನುಭವಿಸಿದ ನಾಯಕರು ಕಡೆಗೆ ಬಿಜೆಪಿ ಸೇರ್ಪಡೆಯಾಗಿದ್ದು ಕಳೆದೊಂದು ದಶಕದಲ್ಲಿನ ಗಮನಾರ್ಹ ರಾಜಕೀಯ ವಿದ್ಯಮಾನ ಮಾತ್ರವಲ್ಲ, ರಾಜಕಾರಣದ ಬದಲಾದ ಸ್ವರೂಪವನ್ನು ಕೂಡ ಸೂಚಿಸುವ ಬೆಳವಣಿಗೆ. ಹಲವು ರಾಜ್ಯಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಹೋದ್ರು. ಮತ್ತೆ ಕೆಲವು ಕಡೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಬಿಜೆಪಿಯಲ್ಲಿ ತಮ್ಮ ರಾಜಕೀಯದ ದಾರಿಯನ್ನ ಹುಡುಕೊಂಡ್ರು. ಹಾಗೆ ಹೋದವರಲ್ಲಿ 3 ಬಗೆಯನ್ನ ನಾವು ಗುರುತಿಸಬಹುದು. ಅದರಲ್ಲಿ ಮೊದಲೇದು, ಪಕ್ಷದಲ್ಲಿ ಅವಕಾಶ ಸಿಗ್ತಾ ಇಲ್ಲ, ಟಿಕೆಟ್ ಅನ್ನ ನಿರಾಕರಿಸಲಾಯಿತು ಎಂಬಿತ್ಯಾದಿ ಕಾರಣಗಳನ್ನ ಕೊಟ್ಟು ಅಧಿಕಾರವನ್ನ ಬಯಸಿ ಹೊರಟವರ ವರ್ಗ. ಎರಡನೇದು, ಬಿಜೆಪಿ ತೋರಿಸಿದ ಇಡಿ, ಸಿಬಿಐನಂತಹ ತನಿಖಾ ಏಜೆನ್ಸಿಗಳ ಭಯದಿಂದಾಗಿ ಬಚಾವಾದ್ರೆ ಸಾಕು ಮತ್ತೇನೂ ಬೇಕಿಲ್ಲ ಅಂತ ಹೊರಟವರ ವರ್ಗ. ಮೂರನೇದು, ಬಿಜೆಪಿಯ ತನಿಖಾ ಏಜೆನ್ಸಿಗಳ ಅಸ್ತ್ರಕ್ಕೆ ಹೆದರಿ ಅಲ್ಲಿಗೆ ಹೋದ ಬಳಿಕ ಬಿಜೆಪಿ ವಾಷಿಂಗ್ ಮಷಿನ್ ನಲ್ಲಿ ಶುದ್ಧರಾಗಿ ಅಲ್ಲೂ ಅಧಿಕಾರವನ್ನ ಅನುಭವಿಸ್ತಾ ಇರೋರ ವರ್ಗ. ಪ್ರಮುಖವಾಗಿ 2013ರಿಂದ ಕಾಂಗ್ರೆಸ್ ನಾಯಕರ ವಲಸೆ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು. ಯಾಕಂದ್ರೆ ಆಗಲೇ ಕಾಂಗ್ರೆಸ್ ನೇತೃತ್ವದ ಯುಪಿಎ 2014ರ ಲೋಕಸಭೆ ಚುನಾವಣೆಯಲ್ಲಿ ಸೋಲತ್ತೆ ಮತ್ತು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸುಳಿವು ಹಲವರಿಗೆ ಸಿಕ್ಬಿಟ್ಟಿತ್ತು. ಹಾಗೆ ಕಾಂಗ್ರೆಸ್ ಅನ್ನ ತೊರೆದ ಹಿರಿಯ ನಾಯಕರಲ್ಲಿ ಕನಿಷ್ಠ 30 ಮಂದಿ ಹಲವು ಹಂತಗಳ ಅಧಿಕಾರವನ್ನ ಅನುಭವಿಸಿದವರೇ ಇದ್ರು. ಮಾಜಿ ಕೇಂದ್ರ ಸಚಿವರು, ಲೋಕಸಭೆ ರಾಜ್ಯಸಭೆಯ ಮಾಜಿ ಸದಸ್ಯರು, ತಮ್ಮ ರಾಜ್ಯಗಳಲ್ಲಿ ಸಿಎಂ ಹುದ್ದೆ ಅಥವಾ ಇತರ ಮಂತ್ರಿಗಿರಿಯನ್ನ ಅನುಭವಿಸಿದ್ದವರು. ಅಲ್ಲದೆ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದವರು ಕಡೆಗೊಂದು ದಿನ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯ ತಾವರೆಯನ್ನ ಹಿಡಿದು ಕ್ಯಾಮೆರಾಗಳಿಗೆ ಪೋಸ್ ಅನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ, ಆದರೆ ಪಕ್ಷವನ್ನ ತೊರೆಯೋಕೆ ನಿರ್ಧರಿಸಿದ ಹಿರಿಯ ಕಾಂಗ್ರೆಸ್ ನಾಯಕರಲ್ಲಿ ಯುಪಿಎ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದ ಕರ್ನಾಟಕದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರಂತವರು ಇದ್ರು. ಕಾಂಗ್ರೆಸ್ ತೊರೆದ ಹೊಸ ತಲೆಮಾರಿನ ನಾಯಕರಲ್ಲಿ ಕಾಂಗ್ರೆಸ್ನ ಭವಿಷ್ಯದ ನಾಯಕ ಅಂತಾನೆ ಬಿಂಬಿತರಾದವರಲ್ಲಿ ಒಬ್ಬರಾಗಿದ್ದ ಜ್ಯೋತಿರಾದಿತ್ಯ ಸಿಂಧ್ಯಾ ತರದವರು ಇದ್ರು. ಕಳೆದ ಕೆಲವು ವರ್ಷಗಳಲ್ಲಿ ಕಾಂಗ್ರೆಸ್ನ ಹಲವಾರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಪಕ್ಷವನ್ನ ಬದಲಾಯಿಸಿದ್ದಾರೆ. ಈ ಪಟ್ಟಿಯಲ್ಲಿ ಜೀವನದ ಕಡೇ ದಿನಗಳಲ್ಲಿ ಕಾಂಗ್ರೆಸ್ ತೊರೆದ ಎನ್.ಡಿ. ತಿವಾರಿಯೂ ಒಬ್ರು. ಅವರು ಉತ್ತರ ಪ್ರದೇಶ, ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ಕಡೆಗೆ ರಾಜ್ಯಪಾಲರು ಆಗಿ ಸೇವೆಯನ್ನ ಸಲ್ಲಿಸಿದ್ದವರು. 2017ರಲ್ಲಿ ತಮ್ಮ ಪತ್ನಿ ಉಜ್ವಲಾ ಮತ್ತು ಮಗ ರೋಹಿತ್ ಅವರೊಂದಿಗೆ ಬಿಜೆಪಿಯನ್ನ ಸೇರಿದ್ರು. ಆಗ ಅವರಿಗೆ 92 ವರ್ಷ ವಯಸ್ಸು. ಮಾರನೇ ವರ್ಷಾನೇ ಅವರು ತೀರ್ಕೊಂಡಿದ್ರು. ಬಿಜೆಪಿ ಸೇರಿದವರಲ್ಲಿ ಅಂತಹ ಕೆಲವು ಪ್ರಮುಖರ ಪಟ್ಟಿಯನ್ನ ಒಮ್ಮೆ ಮೊದಲು ಗಮನಿಸೋಣ. ಅನಂತರ ಅವರಲ್ಲಿ ಕೆಲ ನಾಯಕರ ರಾಜಕೀಯ ಭವಿಷ್ಯ ಏನಾಯ್ತು ಅನ್ನೋದನ್ನ ನೋಡೋಣ. ಕೇರಳದ ಪ್ರಮುಖ ಕಾಂಗ್ರೆಸ್ ನಾಯಕರಾಗಿದ್ದ ಮಾಜಿ ಸಿಎಂ ಡಿ.ಕೆ. ಕರುಣಾಕರನ್ ಅವರ ಪುತ್ರಿ ಪದ್ಮಜಾ ವೇಣುಗೋಪಾಲ್ ಅವರು ಇದೇ ಮಾರ್ಚ್ನಲ್ಲಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರಿದ್ರು. ಕೇರಳದ ಮತ್ತೋರ್ವ ಪ್ರಮುಖ ಕಾಂಗ್ರೆಸ್ ನಾಯಕ, ಮಾಜಿ ರಕ್ಷಣಾ ಸಚಿವ, ಕೇರಳದ ಮಾಜಿ ಮುಖ್ಯಮಂತ್ರಿ ಎ.ಕೆ. ಆಂಟನಿ ಅವರ ಪುತ್ರ ಅನಿಲ್ ಆಂಟನಿ ಕಳೆದ ವರ್ಷ ಏಪ್ರಿಲ್ನಲ್ಲಿ ಬಿಜೆಪಿ ಸೇರಿದ್ರು. ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದ ಪಂಜಾಬ್ನ ಮಾಜಿ ಸಿಎಂ ಅಮರೀಂದರ್ ಸಿಂಗ್ ಪಕ್ಷದಲ್ಲಿ ನವಜೋತ್ ಸಿಂಗ್ ಸಿದ್ದು ಯಾವ ಕಾರಣಕ್ಕೂ ಸಿಎಂ ಆಗಕೂಡದು ಅಂತಾನೆ ಕಾಂಗ್ರೆಸ್ ಅನ್ನ ತೊರೆದು ತನ್ನದೇ ಪಕ್ಷ ಕಟ್ಟಿದರಾದ್ರು 2022ರ ಪಂಜಾಬ್ ವಿಧಾನಸಭೆ ಚುನಾವಣೆಯಲ್ಲಿ ಅವರ ಆಟವಾಗ್ಲಿ, ಕಾಂಗ್ರೆಸ್ ಆಟವಾಗ್ಲಿ ನಡೆದೆ ಎಎಪಿ ಅಧಿಕಾರಕ್ಕೆ ಬಂದಿತ್ತು. ಅದಾದ ಬಳಿಕ ಮಗಳೊಂದಿಗೆ ಅಮರೀಂದರ್ ಸಿಂಗ್ ಬಿಜೆಪಿ ಸೇರಿದ್ರು. ದೇಶದ ಕೊಂಕಣ ರಾಜಕೀಯದಲ್ಲಿ ಪ್ರಸಿದ್ಧವಾಗಿರುವ ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚವಾಣ್ 2024ರ ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರಿದ್ರು. ಮಹಾರಾಷ್ಟ್ರದ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ನಾರಾಯಣ್ ರಾಣೆ 2019ರ ರಾಜ್ಯ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ತಮ್ಮ ಸಂಪುಟ ಸಹೋದ್ಯೋಗಿ ಹರ್ಷವರ್ಧನ್ ಪಾಟೀಲ್ ಅವರೊಂದಿಗೆ ಬಿಜೆಪಿಯನ್ನ ಸೇರ್ಕೊಂಡ್ರು. ಗುಜರಾತ್ನ ಅತ್ಯಂತ ಹಿರಿಯ ಕಾಂಗ್ರೆಸ್ಸಿಗರಲ್ಲಿ ಒಬ್ಬರಾದ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶಂಕರ್ ಸಿನ್ಹಾ ವಘೇಲಾ 2019ರಲ್ಲಿ ಬಿಜೆಪಿ ಸೇರಿದ್ರು. ವಘೇಲಾ ಯುಪಿಎ ಮೊದಲ ಅವಧಿಯಲ್ಲಿ ಕೇಂದ್ರ ಸಚಿವರಾಗಿ ಮತ್ತು ನಂತರ ಗುಜರಾತ್ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಗೋವಾ ಕಾಂಗ್ರೆಸ್ನ ಪ್ರಮುಖ ಹೆಸರಾಗಿದ್ದ ಮಾಜಿ ಸಿಎಂ ರವಿ ನಾಯಕ್ ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸೇರಿ 2002ರ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಮರಳಿ ಅಂತಿಮವಾಗಿ 2017ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರ್ಪಡೆಯಾದ್ರು. ಗೋವಾದ ಮತ್ತೋರ್ವ ಪ್ರಮುಖ ಕಾಂಗ್ರೆಸ್ ನಾಯಕ ಮಾಜಿ ಸಿಎಂ ದಿಗಂಬರ್ ಕಾಮತ್ 1994ರಲ್ಲೊಮ್ಮೆ ಬಿಜೆಪಿ ಸೇರಿ 2005ರಲ್ಲಿ ಮತ್ತೆ ಕಾಂಗ್ರೆಸ್ಗೆ ಮರಳಿ ಅಂತಿಮವಾಗಿ 2022ರಲ್ಲಿ ಮತ್ತೋರ್ವ ಹಿರಿಯ ಕಾಂಗ್ರೆಸ್ಸಿಗ ಮೈಕೆಲ್ ಲೋಬೋ ಹಾಗೂ ಇತರ 6 ಕಾಂಗ್ರೆಸ್ ಶಾಸಕರೊಂದಿಗೆ ಬಿಜೆಪಿಯನ್ನ ಸೇರ್ಕೊಂಡ್ರು. 2016ರ ರಾಜ್ಯ ವಿಧಾನಸಭೆ ಚುನಾವಣೆಗೆ ಸ್ವಲ್ಪ ಮೊದಲು
ಉತ್ತರಾಖಂಡದ ಹಲವಾರು ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಸೇರಿದ್ರು. ಅವರಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ವಿಜಯ್ ಬಹುಗುಣ, ಉತ್ತರಾಖಂಡ್ ವಿಧಾನಸಭೆಯ ಮಾಜಿ ಸ್ಪೀಕರ್ ಯಶ್ಪಾಲ್ ಆರ್ಯ, ಸಚಿವರಾಗಿ ಸೇವೆ ಸಲ್ಲಿಸಿದ ಹರನ್ ಸಿಂಗ್, ಸತ್ಪಾಲ್ ಮಹಾರಾಜ್ ಪ್ರಮುಖರು. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ ಹಲವಾರು ಹಿರಿಯ ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಸೇರೋಕೆ ಪಕ್ಷ ತೊರೆದ್ರು. 2017ರ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಗೆ ಸ್ವಲ್ಪ ಮೊದಲು ರೀಟಾ ಬಹುಗುಣ ಜೋಶಿ ಬಿಜೆಪಿಯನ್ನು ಸೇರೋಕೆ ನಿರ್ಧರಿಸಿದ್ರು. ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿ, ಅದಕ್ಕೂ ಮೊದಲು ಕಾಂಗ್ರೆಸ್ನ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದ ಅವರು ಕಡೆಗೆ ಆದಿತ್ಯನಾಥ್ ಸರ್ಕಾರದಲ್ಲಿ ಸಚಿವೆ ಆದರು. ಉತ್ತರ ಪ್ರದೇಶದ ಮಾಜಿ ಸಿಎಂ, ಕಾಂಗ್ರೆಸ್ ಘಟಕದ ಮತ್ತೋರ್ವ ಮಾಜಿ ಅಧ್ಯಕ್ಷ, ಲೋಕಸಭಾ ಸದಸ್ಯ ಜಗದಾಂಬಿಕಾ ಪಾಲ್ 2014ರ ಲೋಕಸಭೆ ಚುನಾವಣೆಗೆ ಮುನ್ನ ಬಿಜೆಪಿಗೆ ಸೇರ್ಪಡೆಗೊಂಡರು. ಉತ್ತರ ಪ್ರದೇಶದ ಮತ್ತೋರ್ವ ಪ್ರಭಾವಿ ಕಾಂಗ್ರೆಸ್ ಮುಖಂಡ, ರಾಹುಲ್ ಗಾಂಧಿ ಆಪ್ತ ವಲಯದಲ್ಲಿದ್ದ ಜಿತಿನ್ ಪ್ರಸಾದ್ 2021ರಲ್ಲಿ ಬಿಜೆಪಿ ಸೇರಿದ್ರು. ಮೊದಲು ಆದಿತ್ಯನಾಥ್ ಸರ್ಕಾರದಲ್ಲಿ ಸಚಿವರಾದ ಅವರು ಈಗ ಮೋದಿ ಸರ್ಕಾರದಲ್ಲಿ ವಾಣಿಜ್ಯ ಖಾತೆಯ ರಾಜ್ಯ ಸಚಿವರು. ಕಾಂಗ್ರೆಸ್ನಲ್ಲಿರುವಾಗ ಯುಪಿಎ ಸರ್ಕಾರದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿದ್ದ ಈ ಜಿತಿನ್ ಪ್ರಸಾದ್ ಈಗ ಬಿಜೆಪಿ ಸರ್ಕಾರದಲ್ಲಿ ಸಚಿವರು. ಉತ್ತರ ಪ್ರದೇಶ ಕಾಂಗ್ರೆಸ್ನಲ್ಲಿ ಒಮ್ಮೆ ಪ್ರಭಾವಿಯಾಗಿದ್ದ ಭೋಜ್ಪುರಿ ಟಿವಿ ನಟ ರವಿಕಿಶನ್, ಅಮರ್ಪಾಲ್ ತ್ಯಾಗಿ, ಧೀರೇಂದ್ರ ಸಿಂಗ್ ಅವರಂತಹ ನಾಯಕರು ಕೂಡ 2016ರ ವಿಧಾನಸಭೆ ಚುನಾವಣೆಗೆ ಸ್ವಲ್ಪ ಮೊದಲು ಪಕ್ಷಾಂತರಗೊಂಡರು. ಛತ್ತೀಸ್ಗಢದಿಂದ ಕಾಂಗ್ರೆಸ್ನ ಮಾಜಿ ಕಾರ್ಯಾಧ್ಯಕ್ಷ ರಾಮ್ ದಯಾಳ್ ಉಯಿಕೆ 2018ರಲ್ಲಿ ಬಿಜೆಪಿಯನ್ನ ಸೇರಿದ್ರು. ಈಶಾನ್ಯದಲ್ಲಿ ಮಣಿಪುರ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ 2016ರಲ್ಲಿ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾದರು. ಮಣಿಪುರದ ಆಗಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಇಬೋಬಿ ಸಿಂಗ್ ಅವರೊಂದಿಗಿನ ಭಿನ್ನಾಭಿಪ್ರಾಯಗಳ ಬಳಿಕ ಅವರು ಬಿಜೆಪಿಯನ್ನ ಸೇರಿದ್ರು. ಅರುಣಾಚಲ ಪ್ರದೇಶದಲ್ಲಿ ಪ್ರಸ್ತುತ ಬಿಜೆಪಿ ಮುಖ್ಯಮಂತ್ರಿ ಪ್ರೇಮಾ ಖಂಡು ಕೂಡ 2016ರಲ್ಲಿ ವಿಧಾನಸಭೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಅನ್ನ ತೊರೆದ್ರು. ಅಸ್ಸಾಂನಲ್ಲೂ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ಒಂದು ಕಾಲದಲ್ಲಿ ಮಾಜಿ ಕಾಂಗ್ರೆಸ್ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಆಪ್ತ ಸಹಾಯಕರಾಗಿದ್ರು. ಆದರೆ 2016ರಲ್ಲಿ ಅಸ್ಸಾಂ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಬಿಜೆಪಿಗೆ ಸೇರ್ಪಡೆಯಾದರು. ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಸಂಸದರು ಪಕ್ಷವನ್ನು ಬದಲಾಯಿಸಿದ್ದಾರೆ. ಅವರಲ್ಲಿ ರಾಜ್ಯಸಭಾ ಸಂಸದ ಮತ್ತು ಮೇಲ್ಮನೆಯಲ್ಲಿ ಕಾಂಗ್ರೆಸ್ನ ಮುಖ್ಯ ಸಚೇತಕರಾಗಿದ್ದ ಭುವನೇಶ್ವರ್ ಕಲಿಟಿಯಾ, ಅಸ್ಸಾಂನ ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ಹಿರಣ್ಯ ಭೂಯಾನ್ ಮತ್ತು ಮಾಜಿ ರಾಜ್ಯಸಭಾ ಸಂಸದ ಸ್ಯಾಂಟಿಯೂಸ್ ಕುಚೂರ್ ಸೇರಿದ್ದಾರೆ. ಶೀಲಾ ದೀಕ್ಷಿತ್ ಸಂಪುಟದ ಮಾಜಿ ಸಚಿವರು ಮತ್ತು ದೆಹಲಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳಾದ ಕೃಷ್ಣ ತೀರಥ್, ರಾಜ್ಕುಮಾರ್ ಚೌಹಾಣ್, ಕಾಂಗ್ರೆಸ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಬರ್ಖಾ ಸಿಂಗ್ ಕೂಡ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ವಕ್ತಾರ ಟಾಮ್ ವಡಕನ್ 2019ರ ಚುನಾವಣೆಗೂ ಮುನ್ನ ಬಿಜೆಪಿಗೆ ಸೇರಿದ್ದು ಹಲವರನ್ನ ಅಚ್ಚರಿಗೊಳಿಸಿತ್ತು. ವಿವಿಧ ರಾಜ್ಯಗಳ ಹಲವಾರು ಶಾಸಕರು ಕಾಂಗ್ರೆಸ್ ತೊರೆದಿದ್ದಾರೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರ ಪಕ್ಷಾಂತರಗಳು ಆ ರಾಜ್ಯಗಳಲ್ಲಿನ ಸರ್ಕಾರಗಳ ಪತನಕ್ಕೂ ಕಾರಣ ಆಗಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ 14 ಶಾಸಕರು ಪಕ್ಷ ತೊರೆದ ಪರಿಣಾಮವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನ ಆಯಿತು. ಈ ಶಾಸಕರು ಬಿಜೆಪಿ ಸೇರೋಕೆ ಪಕ್ಷವನ್ನ ತೊರೆದಿದ್ರು. ನಂತರ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂತು. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರೊಂದಿಗೆ ಕನಿಷ್ಠ 22 ಕಾಂಗ್ರೆಸ್ ಶಾಸಕರು ಬಿಜೆಪಿಯನ್ನ ಸೇರ್ಕೊಂಡ್ರು. ಇದರ ಪರಿಣಾಮವಾಗಿ ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನ ಆಯಿತು. ಗೋವಾದಲ್ಲಿ 15 ಶಾಸಕರಲ್ಲಿ 10 ಮಂದಿ ಬಿಜೆಪಿ ನೇತೃತ್ವದ ಸರ್ಕಾರ ಸೇರೋಕೆ ಕಾಂಗ್ರೆಸ್ ಅನ್ನ ತ್ಯಜಿಸಿದ್ರು. ಮೋದಿ ಸರ್ಕಾರದ ಇಡಿ, ಸಿಬಿಐ ಅಸ್ತ್ರಕ್ಕೆ ಹೆದರಿ ಬಿಜೆಪಿಯನ್ನ ಸೇರಿದ ಕಾಂಗ್ರೆಸ್ ನಾಯಕರು ಇವರಲ್ಲಿ ಯಾರ್ಯಾರು ಅಂತ ನೋಡೋದಾದ್ರೆ ಎಸ್.ಎಂ. ಕೃಷ್ಣ, ಅಶೋಕ್ ಚೌಹಾಣ್, ರವಿ ನಾಯಕ್, ದಿಗಂಬರ್ ಕಾಮತ್, ಹಿಮಂತ ಬಿಸ್ವ ಶರ್ಮಾ. ಇಲ್ಲಿ ಉಳಿಯದೆ ಅಲ್ಲಿಯೂ ಸಲ್ಲದ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ, ಮಹಾರಾಷ್ಟ್ರದ ರಾಜ್ಯಪಾಲ, ವಿದೇಶಾಂಗ ಸಚಿವ, ಹೀಗೆ ಕಾಂಗ್ರೆಸ್ನಲ್ಲಿ ಕೃಷ್ಣ ಅನುಭವಿಸದೇ ಉಳಿದ ಹುದ್ದೆಗಳೇ ಇರಲಿಲ್ಲ. ಅಷ್ಟಾಗಿನೂ ಕಾಂಗ್ರೆಸ್ ಜೊತೆಗಿನ 5.5 ದಶಕಗಳ ಸಂಬಂಧವನ್ನ ತಮ್ಮ 85ನೇ ವಯಸ್ಸಿನಲ್ಲಿ ಕೊನೆಗೊಳಿಸಿಕೊಂಡ್ರು. 1962ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸೋದ್ರೊಂದಿಗೆ ಶುರುವಾಗಿದ್ದ ಕೃಷ್ಣ ರಾಜಕಾರಣ ಕಾಂಗ್ರೆಸ್ ಮೂಲಕವೇ ಉತ್ತುಂಗವನ್ನ ಮುಟ್ಟಿತ್ತು. ಚುನಾವಣೆಗೂ ಮೊದಲು ಯಾತ್ರೆ ಹೊರಡುವ ಹೊಸ ರೂಢಿಯೊಂದನ್ನ 1999ರಲ್ಲಿ ತಮ್ಮ ಪಾಂಚಜನ್ಯ ಯಾತ್ರೆ ಮೂಲಕ ಪರಿಚಯಿಸಿದ ಕೃಷ್ಣ 1999ರಿಂದ 2004ರವರೆಗೆ ಕರ್ನಾಟಕದ ಪೂರ್ಣಾವಧಿ ಸಿಎಂ ಆಗಿದ್ರು. 2004ರಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾದ್ರು. 2009ರಲ್ಲಿ ಯುಪಿಎ 2ನೇ ಅವಧಿಯಲ್ಲಿ ವಿದೇಶಾಂಗ ಸಚಿವರಾಗುವ ಯೋಗ ಪ್ರಾಪ್ತ ಆಯಿತು. ಆದರೆ 2012ರಲ್ಲಿ ಹುದ್ದೆಯನ್ನ ತ್ಯಜಿಸಿದ ಅವರು ಬಳಿಕ ಹಾಗೂ ಹೀಗೂ 3 ವರ್ಷ ತಳ್ಳಿ 2017ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರಿದ್ರು. ವಯಸ್ಸು ಅನ್ನೋದು ಒಂದು ನಂಬರ್ ಅಷ್ಟೇ. ಕಾಂಗ್ರೆಸ್ಗೆ ಸಮರ್ಥ ನಾಯಕತ್ವ ಬೇಕಿಲ್ಲ, ಅದಕ್ಕೆ ಬೇಕಿರೋದು ಮ್ಯಾನೇಜರ್ಗಳು ಅಂತ ತನ್ನನ್ನ ಅಷ್ಟು ಕಾಲವೂ ಬೆಳೆಸಿದ ಪಕ್ಷದ ಬಗ್ಗೆ ತಿರಸ್ಕಾರದ ಮಾತುಗಳನ್ನಾಡಿದ್ರು. ವಿಪರ್ಯಾಸ ಅಂತಂದ್ರೆ ಹಾಗೆ ಹೇಳಿದ್ದವರು ಬಿಜೆಪಿಯ ಒಳಗೆ ಪೂರ್ತಿ ತಿರಸ್ಕೃತರಂತೇನೆ ಉಳಿಬೇಕಾಯ್ತು. ಬಹುಶಃ ಅವರು ಬಿಜೆಪಿ ಸೇರಿದ್ರ ಹಿಂದಿದ್ದ ಅಸಲಿ ಕಾರಣದಿಂದಾನೇ
ಅವರು ಅಂತಹ ತಿರಸ್ಕಾರಕ್ಕೆ ಒಳಗಾಗುವಂತಾಯ್ತಾ? ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಮುಂದಿಟ್ಟು ಬೆದರಿಸಿದ ಪರಿಣಾಮವಾಗಿ ಅವರು ಬಿಜೆಪಿಗೆ ಸೇರುವ ಸನ್ನಿವೇಶ ಸೃಷ್ಟಿ ಆಗಿತ್ತು ಅನ್ನೋ ಮಾತುಗಳಿವೆ. ಪಕ್ಷಾಂತರ ಮಾಡುವ ಮೂಲಕ ಅಳಿಯನ ಅಕ್ರಮಗಳನ್ನ ಸಕ್ರಮಗೊಳಿಸೋಕೆ ಪ್ರಯತ್ನಿಸಿದ್ರು. ಆದರೆ ಅದರಿಂದಲೂ ಅವರ ಕುಟುಂಬಕ್ಕೆ ವಿಶೇಷ ಪ್ರಯೋಜನವೇನೂ ಆಗದೆ ಹೋಗಿತ್ತು. ಆರ್ಥಿಕ ಬಿಕ್ಕಟ್ಟಿನ ಕಾರಣದಿಂದ ಅವರ ಅಳಿಯ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ ಹೆಗಡೆ ಆತ್ಮಹತ್ಯೆ ಮಾಡಿಕೊಂಡ್ರು. ಹೆಸರಿಗಷ್ಟೇ ರಾಜಕೀಯದಲ್ಲಿ ಬಿಜೆಪಿಯಲ್ಲಿದ್ದ ಕೃಷ್ಣ 2022ರಲ್ಲಿ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ರು. ಅಶೋಕ್ ಚೌಹಾಣ್ ಎದುರು ಬಿಜೆಪಿ ಹಿಡಿದಿದ್ದ ಆ ಫೈಲ್ ಯಾವುದು? ಮುಂಬೈನಲ್ಲಿನ ಆದರ್ಶ್ ಹೌಸಿಂಗ್ ಸೊಸೈಟಿ ಹಗರಣ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಆಗ ಮಹಾರಾಷ್ಟ್ರ ಸಿಎಂ ಆಗಿದ್ದ ಅಶೋಕ್ ಚೌಹಾಣ್ ಹೆಸರು ಕೂಡ ಹಗರಣದಲ್ಲಿ ಕೇಳಿ ಬಂದಿತ್ತು. ಕಾರ್ಗಿಲ್ ಯುದ್ಧದ ವೀರರಿಗೆ ಮತ್ತು ಅಲ್ಲಿ ಹುತಾತ್ಮರಾದ ಯೋಧರ ಪತ್ನಿಯರಿಗಾಗಿ ಕಟ್ಟಲಾಗಿದ್ದ ವಸತಿ ಸಂಕೀರ್ಣದಲ್ಲಿ ಬೇನಾಮಿಗಳಿಗೆ ಫ್ಲಾಟ್ಗಳನ್ನು ಹಂಚಿಕೆ ಮಾಡಿದ್ದ ಆರೋಪ ಚೌಹಾಣ್ ಅವರ ಮೇಲಿತ್ತು. ಅದರ ಹೊರತಾಗಿನೂ ಕಾಂಗ್ರೆಸ್ ಅವರನ್ನ ಅಧಿಕಾರ ವಂಚಿತರನ್ನಾಗಿ ಮಾಡದೆ ಬೆಂಬಲಕ್ಕೆ ನಿಂತಿತ್ತು. ಸಂಸದರಾದ್ರು. ಎಂಪಿಸಿಸಿ ಅಧ್ಯಕ್ಷರನ್ನಾಗಿನೂ ಮಾಡಲಾಯಿತು. 2019ರಲ್ಲಿ ಲೋಕಸಭೆ ಚುನಾವಣೆ ಸೋತಾಗಲೂ ವಿಧಾನಸಭೆಗೆ ಗೆಲ್ಲಿಸಲಾಯಿತು. 2023ರಲ್ಲಿ ಸಿಡಬ್ಲ್ಯೂಸಿಗೆ ನಾಮನಿರ್ದೇಶನ ಮಾಡಲಾಯಿತು. ಆದರೂ ಚೌಹಾಣ್ ಅವರು 2024ರಲ್ಲಿ 3 ದಶಕಗಳ ಕಾಂಗ್ರೆಸ್ ಸಂಬಂಧವನ್ನ ಕಳೆದುಕೊಂಡು ಬಿಜೆಪಿ ಸೇರಿದ್ರು. ಬಿಜೆಪಿ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತು. ಚೌಹಾಣ್ ಅವರನ್ನ ಸೆಳೆಯೋಕೆ ಅಂತಾನೆ ಬಿಜೆಪಿ ಆದರ್ಶ್ ಹೌಸಿಂಗ್ ಸೊಸೈಟಿ ಹಗರಣದ ಫೈಲ್ ಅನ್ನ ಕ್ಲೋಸ್ ಮಾಡದೆ ಇಟ್ಟಿತ್ತು. ತನ್ನ ಮೇಲಿರುವ ಒತ್ತಡದ ಬಗ್ಗೆ ಚೌಹಾಣ್ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಗೋಳಾಡಿದ್ರು ಅನ್ನೋ ಮಾತುಗಳಿವೆ. ನಿಸ್ಸಹಾಯಕ ಚೌಹಾಣ್ ತಾನು ಸ್ವಇಚ್ಛೆಯಿಂದ ಬಿಜೆಪಿ ಸೇರಿದ್ದಾಗಿ ಹೇಳ್ಕೊಂಡಿದ್ರು. ರವಿ ನಾಯಕ್ ಬೆಂಬತ್ತಿದ್ದ ನಾರ್ಕೋಟಿಕ್ ಕೇಸ್ ನೆಪ. 2010ರಲ್ಲಿ ಗೋವಾದ ಅಂಜುನಾ ಬೀಚ್ ನಲ್ಲಿ ವಿದೇಶಿ ಯುವತಿಯ ಸಾವು ಸಂಭವಿಸಿದಾಗ ಆಕೆಗೆ ಡ್ರಗ್ಸ್ ನೀಡಿದ ಆರೋಪ ಆಗಿನ ಮಹಾರಾಷ್ಟ್ರ ಗೃಹ ಮಂತ್ರಿಯಾಗಿದ್ದ ರವಿ ನಾಯಕ್ ಪುತ್ರ ರಾಯ್ ನಾಯಕ್ ಮೇಲೆ ಬಂದಿತ್ತು. ರವಿ ನಾಯಕ್ ರಾಜೀನಾಮೆ ಮತ್ತು ಸಿಬಿಐ ತನಿಖೆಗೆ ಒತ್ತಾಯಿಸಿ ಅಸೆಂಬ್ಲಿಯಲ್ಲಿ ಬಿಜೆಪಿ ದೊಡ್ಡ ಕೋಲಾಹಲವನ್ನೇ ಮಾಡಿತ್ತು. ಆದರೆ ಅವರ ಇಬ್ಬರೂ ಪುತ್ರರು ರಾಯ್ ಮತ್ತು ರಿತೇಶ್ ಬಿಜೆಪಿ ಸೇರುವುದರೊಂದಿಗೆ ವಿವಾದಗಳೆಲ್ಲ ಇದ್ದಕ್ಕಿದ್ದಂತೆ ತಣ್ಣಗಾಗಿದ್ವು. ಅದಾದ ಬಳಿಕ 2 ಬಾರಿ ಅವರು ಗೋವಾ ಸಿಎಂ ಆದ್ರೂ ಕೇಂದ್ರ ತನಿಖಾ ಏಜೆನ್ಸಿಯ ಬೆದರಿಕೆ ತೂಗುಗತ್ತಿಯಂತೆ ಅವರನ್ನ ಕಾಡ್ತಾನೆ ಇತ್ತು. ಕಡೆಗೂ 2017ರಲ್ಲಿ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ಕೊಂಡ್ರು. ದಿಗಂಬರ್ ಕಾಮತ್ರ ಸಾವಿರಾರು ಕೋಟಿ ಲಂಚದ ಕಥೆ. ಇಡಿ ನೆರಳು ತಮ್ಮ ಮೇಲೆ ಬಿದ್ದಾಗ ದಿಗಂಬರ್ ಕಾಮತ್ ಗೋವಾ ಅಸೆಂಬ್ಲಿಯ ವಿಪಕ್ಷ ನಾಯಕರಾಗಿದ್ರು. ಗೋವಾ ಸಿಎಂ ಆಗಿದ್ದ ಅವಧಿಯಲ್ಲಿ ಕುಡಿಯೋ ನೀರು ಯೋಜನೆಯ ಗುತ್ತಿಗೆಯನ್ನ ವಿದೇಶಿ ಕಂಪನಿಗೆ ಕೊಡೋಕೆ 1,000 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅನ್ನೋದು ಅವರ ಮೇಲಿನ ಆರೋಪ ಆಗಿತ್ತು. ಖಾಸಗಿ ಕಂಪನಿಗಳಿಗೆ ಅಕ್ರಮ ಗಣಿಗಾರಿಕೆಗೆ ದಾರಿ ಮಾಡಿಕೊಡೋಕೆ 35,000 ಕೋಟಿ ರೂಪಾಯಿ ಲಂಚವನ್ನ ತೆಗೆದುಕೊಂಡಿರುವ ಮತ್ತೊಂದು ಆರೋಪನೂ ಅವರನ್ನ ಸುತ್ತಕೊಂಡಿತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ತನಿಖೆಗೆ ಎಸ್ಐಟಿ ರಚನೆಯಾಗಿತ್ತು. ಅವರ ರಕ್ಷಣೆಗೆ ಕಾಂಗ್ರೆಸ್ ಕಸರತ್ತನ್ನ ಮಾಡಿತ್ತಾದ್ರೂ 2022ರ ಅಸೆಂಬ್ಲಿ ಚುನಾವಣೆಯಲ್ಲಿ ಅದು ಬರೀ 11 ಸೀಟುಗಳನ್ನ ಗೆದ್ದಾಗ ಪರಿಸ್ಥಿತಿ ಕೈ ಮೀರಿತ್ತು. 8 ಮಂದಿ ಶಾಸಕರೊಂದಿಗೆ ಕಾಮತ್ ಬಿಜೆಪಿಗೆ ಹೋಗೇ ಬಿಟ್ರು. ಅವರ ಮೇಲಿನ ಸಾವಿರಾರು ಕೋಟಿ ಲಂಚ ಪಡೆದ ಆರೋಪದ ಬಗ್ಗೆ ಆಮೇಲೆ ಎಲ್ಲೂ ಮಾತುಗಳೇ ಇರಲಿಲ್ಲ. ಬಿಜೆಪಿ ವಾಷಿಂಗ್ ಮೆಷಿನ್ ನಲ್ಲಿ ಕ್ಲೀನ್ ಆದ ಹಿಮಂತ ಬಿಸ್ವ ಶರ್ಮಾ. ಬಿಜೆಪಿ ಸೇರಿ ಅಸ್ಸಾಂ ಸಿಎಂ ಆಗಿರುವ ಹಿಮಂತ ಬಿಸ್ವ ಶರ್ಮಾ ಒಂದು ಕಾಲದಲ್ಲಿ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಪರಮಾಪ್ತರಾಗಿದ್ದವರು. ಶಾರದಾ ಚಿಟ್ ಫಂಡ್ ಹಗರಣ, ಲೂಯಿಸ್ ಬರ್ಗರ್ ಹಗರಣದಂತಹ ಹಲವು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಅವರ ಹೆಸರಿತ್ತು. ಕಾಂಗ್ರೆಸ್ನಲ್ಲಿದ್ದಾಗ ಸಿಬಿಐ ವಿಚಾರಣೆಯೂ ನಡೆದಿತ್ತು. ಆಮೇಲೆ ಬಿಜೆಪಿ ಸೇರಿದ ಅವರು ಸಿಎಂ ಆಗಿದ್ದಾರೆ. ಅಮಿತ್ ಶಾಗೆ ಬಹಳ ಬೇಕಾದ ನಾಯಕ. ಹಾಗಾಗಿ ಅವರನ್ನ ಸುತ್ತಕೊಂಡಿದ್ದ ಹಗರಣಗಳು ಹಿಂದಕ್ಕೆ ಸರಿದು ಹೋಗಿದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.